ಹಾಯ್ ಫ್ರೆಂಡ್ಸ್, ಎಲ್ಲ ಪ್ರೀತಿಯ ಕ್ರಿಕೆಟ್ ಪ್ರಿಯರಿಗೆ ಮತ್ತು RCB ಅಭಿಮಾನಿಗಳಿಗೆ ಅನಾಮಧೇಯನ ನಮಸ್ಕಾರಗಳು. ಈ ಸಲ ಕಪ್ ನಮ್ದೆ ಅಂತ ನಾವು RCBಗೆ ಜೈಕಾರ ಹಾಕುವಾಗ ನೀವು ಗಮನಿಸಿರಬಹುದು, ಡಗೌಟ್ನಲ್ಲಿ ಒಬ್ಬ ಮಹಿಳೆ ಆಟಗಾರರ ಜೊತೆ ಸದಾ ಇರುತ್ತಾರೆ. ವಿರಾಟ್ ಕೊಹ್ಲಿ ಇರಲಿ ಅಥವಾ ದೇವದತ್ ಪಡಿಕ್ಕಲ್ ಇರಲಿ, ಪ್ರತಿಯೊಬ್ಬ ಆಟಗಾರನ ಫಿಟ್ನೆಸ್ ಹಿಂದೆ ಇವರದ್ದೇ ದೊಡ್ಡ ಕೈವಾಡ ಇದೆ. ಹಾಗಾದರೆ ಇವರು ಯಾರು? ಇವರು ಡಗ್ಔಟ್ನಲ್ಲಿ ಮಾಡೋದಾದರೂ ಏನು? ಇವರು ಇತಿಹಾಸವನ್ನೇ ಹೇಗೆ ಬದಲಿಸಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಳ್ಳಿ. ಡಿಯರ್ ಫ್ರೆಂಡ್ಸ್, ಕೆಲವೇ ವರ್ಷಗಳ ಹಿಂದೆ ಇವರು ಮತ್ತು ಕೇಲಿ ಜೇಮಿಸನ್ ಅವರು ಮಾತನಾಡಿಕೊಳ್ಳುತ್ತಿರುವ ಫೋಟೋ ವೈರಲ್ ಆಗಿತ್ತು. ಅದರ ಬಗ್ಗೆ ಸಾಕಷ್ಟು ಮೀಮ್ಸ್ಗಳು ಸಹ ಓಡಾಡಿದ್ದವು. ಹಾಗೂ ಇತ್ತೀಚೆಗೆ ವಿರಾಟ್ ಕೊಹ್ಲಿ ಅವರಿಗೆ ಇವರು ಮಾಡುತ್ತಿರುವ ಮಸಾಜ್ ಫೋಟೋವು ಸಹ ಸಾಕಷ್ಟು ವೈರಲ್ ಆಗಿತ್ತು ಮತ್ತು ನೆಟ್ಟಿಗರ ನಿದ್ದೆಗೆಡಿಸಿತ್ತು. ಹಾಗಿದ್ರೆ ಇವರ್ಯಾರು ಅಂತ ಕೇಳಿದ್ರಾ? ಇವರ ಹೆಸರೇ ನವನೀತಾ ಗೌತಮ್. ಇವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೆಡ್ ಅಥ್ಲೆಟಿಕ್ ಥೆರಪಿಸ್ಟ್. ಇವರು ಬರೀ ಒಬ್ಬ ಉದ್ಯೋಗಿ ಅಂತ ಅನ್ಕೋಬೇಡಿ. ಇವರು ಇಡೀ IPL ಇತಿಹಾಸದಲ್ಲೇ ಫುಲ್ ಸ್ಟಾಫ್ ಆಗಿ ನೇಮಕಗೊಂಡ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ RCB ಅಂದರೆ ಹಾಗೆ. ಸುಮಾರು ರೆಕಾರ್ಡ್ಸ್ಗಳನ್ನೇ ಹೊಂದಿರುವ RCB ಇದರಲ್ಲೂ ಒಂದು ರೆಕಾರ್ಡ್ ಮಾಡಿದೆ. ಮೊದಲನೆಯ ಮಹಿಳಾ ಸಪೋರ್ಟ್ ಸ್ಟಾಫ್ ಆಗಿ ಇವರನ್ನು ಆಯ್ಕೆ ಮಾಡಿದ್ದು 2019ರಲ್ಲಿ. ಇವರು ಸೇರಿಕೊಂಡಾಗ ಇಡೀ ಕ್ರಿಕೆಟ್ ಜಗತ್ತೇ ಇವರ ಕಡೆ ತಿರುಗಿ ನೋಡುವಂತೆ ಮಾಡಿದ್ರು. ಕೇವಲ ಪುರುಷರಿರುವ ಈ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ವೀರನಾರಿ ಈ ನವನೀತಾ ಗೌತಮ್ ಅವರು. ಸರಿ, ಹಾಗಿದ್ರೆ ಇವರ ಕೆಲಸವೇನು ಅಂತ ಕೇಳ್ತಾ ಇದ್ದೀರಾ? IPL ಅಂದ್ರೇ ಹಾಗೆ. ಇದು ಕೇವಲ ಕ್ರಿಕೆಟ್ ಆಟವಲ್ಲ, ಇದೊಂದು ಸತತ 1.5 ತಿಂಗಳ ಪರಿಶ್ರಮ. ಇಲ್ಲಿ ಆಟಗಾರರು ಗಾಯಗೊಳ್ಳುವ ಸಾಧ್ಯತೆ ಹೆಚ್ಚು. ಇಂತಹ ಸಮಯದಲ್ಲಿ ಆಟಗಾರರ ಸ್ನಾಯುಗಳ ಸೆಳೆತ ಕಡಿಮೆ ಮಾಡುವುದು, ಅವರಿಗೆ ಸ್ಪೆಷಲೈಸ್ಡ್ ಮಸಾಜ್ ನೀಡುವುದು ಮತ್ತು ಮೈದಾನಕ್ಕಿಳಿಯಲು ಆಟಗಾರರನ್ನು ಫಿಟ್ ಆ್ಯಂಡ್ ಫೈನ್ ಆಗಿ ಇಡುವುದು ನವನೀತಾ ಅವರ ಜವಾಬ್ದಾರಿ. ವಿರಾಟ್ ಕೊಹ್ಲಿಯಂತಹ ಅಗ್ರೆಸಿವ್ ಮತ್ತು ಎನರ್ಜೆಟಿಕ್ ಆಟಗಾರರು ಪಂದ್ಯದ ನಂತರವೂ ಸಹ ಫ್ರೆಶ್ ಆಗಿ ಕಾಣ್ತಾರೆ ಅಂದರೆ ಅದರ ಹಿಂದೆ ನವನೀತಾ ಅವರ ಮ್ಯಾಜಿಕ್ ಕೈಗಳ ಮಸಾಜ್ ಕೂಡ ಇರುತ್ತದೆ. ಇನ್ನು ಈ ನವನೀತಾ ಯಾರು, ಇವರ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡೋದಾದ್ರೆ, ನವನೀತಾ ಅವರು ಹುಟ್ಟಿದ್ದು ಕೆನಡಾದ ವ್ಯಾಂಕೋವರ್ನಲ್ಲಿ. ಇವರು ಕೆನಡಾದ ವಿಕ್ಟೋರಿಯಾ ಯೂನಿವರ್ಸಿಟಿಯಲ್ಲಿ ಅಥ್ಲೆಟಿಕ್ ಥೆರಪಿ ಶಿಕ್ಷಣವನ್ನು ಪಡೆದವರು. ಇದಕ್ಕೂ ಮೊದಲು ಇವರು ಭಾರತದ ಮಹಿಳಾ ಬ್ಯಾಸ್ಕೆಟ್ಬಾಲ್ ತಂಡ ಹಾಗೂ ಗ್ಲೋಬಲ್ T20 ಕೆನಡಾ ತಂಡದಲ್ಲೂ ಕೆಲಸ ಮಾಡಿರುವ ಅನುಭವ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಈಗ WPLನಲ್ಲಿ ಅಂದರೆ ಸ್ಮೃತಿ ಮಂದನ ಅವರ ಫಿಟ್ನೆಸ್ ಗಾರ್ಡಿಯನ್ ಕೂಡ ಇವರೇ ಆಗಿದ್ದಾರೆ. ಇವರಿಗೆ RCB ಮೇಲೆ ಎಷ್ಟು ಪ್ರೀತಿ ಇದೆ ಎಂದರೆ ಇವರ ಇನ್ಸ್ಟಾಗ್ರಾಮ್ ಬಯೋನಲ್ಲೂ ಕೂಡ 3 ಕಪ್ಗಳನ್ನು ಹೊಂದಿರುವ ಚಿತ್ರ ಹಾಕಿದ್ದಾರೆ. ಅಂದರೆ 2 WPL ಕಪ್ ಹಾಗೂ 1 IPL ಕಪ್ ಎಂದು ಸೂಚಿಸುತ್ತದೆ. ಒಟ್ಟಿನಲ್ಲಿ ಮೈದಾನದ ಹೊರಗೆ ನಿಂತು ಮೌನವಾಗಿ ಕೆಲಸ ಮಾಡುವ ಇಂತಹ ಅನ್ಸಂಗ್ ಹೀರೋಸ್ ಇರೋದ್ರಿಂದಲೇ ನಮ್ಮ RCB ತಂಡ ಇಷ್ಟು ಸ್ಟ್ರಾಂಗ್ ಮತ್ತು ಎನರ್ಜೆಟಿಕ್ ಆಗಿ ಕಾಣುತ್ತದೆ. ನವನೀತಾ ಗೌತಮ್ ಅವರ ಈ ಜರ್ನಿ ಬಗ್ಗೆ ನಿಮಗೇನನಿಸುತ್ತದೆ ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿಕೊಡಿ. ಹಾಗೆ ನೀವೇನಾದರೂ RCB ಅಭಿಮಾನಿಯಾಗಿದ್ದರೆ ಈ ಸಲನೂ ಕಪ್ ನಮ್ದೇ ಅಂತ ಕಮೆಂಟ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳುತ್ತಾ ಈಗ ನಿಮ್ಮ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.